ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಅತ್ರಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ನನ್ನ ಜೊತೆಗಿದ್ದಾರೆ ಇನ್ನೊಬ್ಬ ಮಹಿಳಾ ವೈದ್ಯರು, ಡಾಕ್ಟರ್ ದೀಪ್ತಿ ಶೆಣೈ, ಡಾಕ್ಟರ್ ನಿಹಾರಿಕಾ. ಸೊ ಇವತ್ತು ನಾವು ಚಿಕಿತ್ಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾಭಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ತುಮಕೂರಿಂದ ಬಂದಿದ್ದಾರೆ. ಸೊ ಅವರಿಗೆ ಸುಮಾರು ಒಳಗಡೆ ಮೂಮೆಂಟ್ ಆಗೋದು ಗೊತ್ತಾಗುತ್ತೆ. ಇಲ್ಲಿ ಹೊಡೆಯುತ್ತೆ ಡಬ ಅಂತ ಮೂಮೆಂಟ್ ಅದ ಭಾವ ಆಗುತ್ತೆ, ಅಜೀರ್ಣ ಆಗುತ್ತೆ, ಮತ್ತಿಗೆ ಗ್ಯಾಸಿಯಸ್ ಬೆಲ್ಚಿಂಗ್ ಬರುತ್ತೆ, ಜೊತೆಗೆ ಅಬ್ಡಾಮಿನಲ್ ಡಿಸ್ಟೆನ್ಷನ್ ಇದೆ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು. ಅದೇ ರೀತಿ ಕುತ್ತಿಗೆ ನೋವು, ಸೊಂಟ ನೋವು, ರೈಟ್ ಸೈಡ್ ನೋವು ಬರುವಂಥದ್ದು, ಬಾಡಿ ಫುಲ್ ನೋವು ಬರುವಂಥದ್ದು. ಸುಮಾರು ದಿನಗಳಿಂದ ಈ ತೊಂದರೆಗೆ ಎಲ್ಲ ವೈದ್ಯರನ್ನು ಕಂಡರೂ ಕೂಡ ಅವರಿಗೆ ಉತ್ತಮವಾದ ಫಲಿತಾಂಶ ಬಂದಿಲ್ಲ. ಜೊತೆಗೆ ಇದಕ್ಕೆ ಅಪಥ್ಯ ಮತ್ತು ಬಹಳ ದೂರದ ಒಂದು ನಿಧಾನ ಇದೆ. ಯಾಕೆ ಅಂತಂದರೆ 20 ವರ್ಷ ಅವರು ಲಾರಿ ಡ್ರೈವರ್ ಆಗಿ ವಿವಿಧ ಭಾಗಗಳಿಗೆ 24/7 ಕೆಲಸ ಮಾಡಿರ್ತಕ್ಕಂತಹ ಒಂದು ವೃತ್ತಿ ಇವತ್ತುವರೆಗೆ ಇಷ್ಟೊಂದು ತೊಂದರೆಯನ್ನು ನೀಡಿರ್ಬೋದು ಅನ್ನೋ ಒಂದು ಅನುಮಾನ ನಮ್ಮಲ್ಲಿದೆ. ಹಾಗಾಗಿ ಇವತ್ತು ಆ ನಾಭಿ ಅವರಿಗೆ ಅರೇಂಜ್ಮೆಂಟ್ ಆಗಿದೆ, ಅಲೈನ್ಮೆಂಟಲ್ಲಿ ಇಲ್ಲ. ಹಾಗಾಗಿ ಅವರಿಗೆ ಇವತ್ತು ಚಿಕಿತ್ಸೆ ಮಾಡ್ತಿದ್ದೀವಿ. ನಿಮಗೆ ಗೊತ್ತಿರುವಂತೆ ನಾಭಿ ಸುಮಾರು 72,000 ನಾಡಿಗಳನ್ನು ಹೊಂದಿದೆ. ನಮ್ಮ ದೇಹದಲ್ಲಿರುವ ಎಲ್ಲ ನಾಡಿಗಳಿಗೂ ಬರ್ತ್ ಪ್ಲೇಸ್, ಮೂಲ ಅಂತಂದರೆ ಇದು ನಾಭಿ ಅಂತ ನಾವು ಕರಿತೀವಿ. ಹಾಗಾಗಿ ನಾಭಿ ಮೂಲ ಆಗಿರೋದ್ರಿಂದ ನಾಭಿಗೆ ನಾವು ಚಿಕಿತ್ಸಿಸಿದರೆ ಅದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಮಗೆ ಕೊಡುತ್ತೆ. ನಾವು ಹೇಳ್ಬೋದು, ನಾಭಿಯ ಸುತ್ತಮುತ್ತ ನಮಗೆ 3 ಪ್ರಧಾನ ದೋಷಗಳಿದೆ. ಅದರಲ್ಲಿ ಒಂದು ಸಮಾನ ವಾಯು, ಅನದರ್ ಒನ್ ಪಾಚಕ ಪಿತ್ತ, ಹಾಗೆ ಕ್ಲೇದಕ ಕಫ. ಈ ಸಮಾನ ವಾಯು ಏನು ಮಾಡುತ್ತೆ ಅಂತಂದರೆ ಸಮಾನೋ ಅಗ್ನಿ ಸಮೀಪಸ್ಥಿತಾ ಸಂದುಕ್ಷಣಾ, ಅಂದರೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವಾಯು ಅದು. ಹೇಗೆ ನಾವು ಗಾಳಿಯನ್ನು ಕೊಟ್ಟರೆ ಬೆಂಕಿ ಜಾಸ್ತಿ ಆಗುತ್ತೋ ಹಾಗೆ ಆ ಪಾಚಕ ಪಿತ್ತಕ್ಕೆ ಇದು ಒಂದು ಬ್ಲೋವನ್ನು ಮಾಡುತ್ತೆ. ಹಾಗೆ ಅದು ತುಂಬ ಸಂದುಕ್ಷಮಾಣ ಅಂತ ಕರೀತಾರೆ. ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪಾಚಕ ಪಿತ್ತ ಆಮಾಶಯ ಪಕ್ವಾಶಯ ಮಧ್ಯಸ್ಥಂ ಅಂತ ಹೇಳ್ತಾರೆ. ಈ ಆಮಾಶಯ ಪಕ್ವಾಶಯ ಮಧ್ಯದಲ್ಲಿ ಅಥವಾ ಅದೋ ಆಮಾಶಯದಲ್ಲಿ ಇರುವಂತಹ ಪಿತ್ತ ಈ ಪಾಚಕ ಪಿತ್ತ. ಇದು ಪ್ರಧಾನವಾಗಿ ಎಲ್ಲರಿಗೂ ಇರಲೇಬೇಕು. ಇಲ್ಲ ಅಂತಂದರೆ ಯಾರಿಗೂ ಕೂಡ ಮೆಟಬಾಲಿಸಮ್ ಸರಿಯಾಗೋದಿಲ್ಲ, ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ಉಂಡಾಹಾರ ಪಚನ ಆಗೋದಿಲ್ಲ, ತದನಂತರ ಅದು ದೇಹಕ್ಕೆ ಸೇರಿ ಶಕ್ತಿಯನ್ನು ನೀಡೋದಿಲ್ಲ. ವೀರ್ಯ, ಪೌರುಷ, ಪರಾಕ್ರಮಾದಿಗಳು ಈ ಪಾಚಕ ಪಿತ್ತವನ್ನು ಡಿಪೆಂಡ್ ಆಗಿದೆ. ಹಾಗಾಗಿ ಪಾಚಕ ಪಿತ್ತ ಚೆನ್ನಾಗಿರಲೇಬೇಕಾಗುತ್ತೆ. ಎನಾಬಾಲಿಸಮ್, ಕೆಟಾಬಾಲಿಸಮ್ ಪ್ರತಿಯೊಂದು ಅದನ್ನು ಡಿಪೆಂಡ್ ಆಗಿದೆ. ಹಾಗಾಗಿ ಜಠರಾಗ್ನಿ ಸರಿಯಾಗಿರಲೇಬೇಕು ಅಂದರೆ ಇದು ಆಗಲೇಬೇಕಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂತಂದರೆ ಜಠರಾಗ್ನಿ ಚೆನ್ನಾಗಿರಬೇಕಾಗುತ್ತೆ. ತದನಂತರ ಕ್ಲೇದಕ ಕಫ ನಾಭಿ ಪ್ರದೇಶದಲ್ಲಿ ಇರುತ್ತೆ. ಕ್ಲೇದಕ ಅಂತಂದರೆ ಆಮಾಶಯಸ್ಥಂ ಅನ್ನಸಂಗಾದಚ್ಚ ಕ್ಲೇದನಾಥ್ ಕ್ಲೇದಕ, ಅಂದರೆ ಅದು ಚೆನ್ನಾಗಿ ಜೀರ್ಣ ಮಾಡಿ ಮಿಶ್ರೀಕರಣವನ್ನು ಮಾಡಿ ಅದಕ್ಕೆ ಲುಬ್ರಿಕೇಷನನ್ನು ಕೊಟ್ಟು ತುಂಬ ಚೆನ್ನಾಗಿ ಪಚನ ಮಾಡಿ ಅದು ದೇಹಕ್ಕೆ ಒಂದು ಶಕ್ತಿ ಕೊಡುವ ಕೆಲಸವನ್ನು ಈ ಕ್ಲೇದಕ ಕಫ ಮಾಡುತ್ತೆ. ಹಾಗಾಗಿ ಕ್ಲೇದಕ ಕಫ, ಪಾಚಕ ಪಿತ್ತ, ಸಮಾನ ವಾಯು ಈ ಕೇಂದ್ರದಲ್ಲಿರೋದ್ರಿಂದ ನಾವು ನಾಭಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ನೀಡಿದ್ದೇವೆ. ಬರ್ತ್ ಅಂದರೆ ನಾವು ಹುಟ್ಟುವಾಗಲೂ ಕೂಡ ತಾಯಿಯ ನರಬಳ್ಳಿಯು ಕೂಡ, ಅಂಬಲಿಕಲ್ ಕಾರ್ಡು ಕೂಡ ತಾಯಿಯಿಂದ ನೇರವಾಗಿ ಆಹಾರ ನಮ್ಮ ಹೊಕ್ಕಳಿನ ಮುಖಾಂತರ ನಮ್ಮ ದೇಹವನ್ನು ಅದು ನರಿಶ್ಮೆಂಟ್ ಮಾಡಿರುತ್ತೆ. ಹಾಗಾಗಿ ನಾವು ಈ ಅಂಬಲಿಕಸನ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಅರಿತ್ವಿ. ಹಾಗಾಗಿ ಈ ನಾಭಿ ಎಲ್ಲಾದರೂ ತೊಂದರೆ ಆದಾಗ ಅಜೀರ್ಣ, ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್, ಎದೆ ಉರಿ, ಹುಳಿತೇಗು, ಹಾಗೆ ಅದು ಬ್ಲೋಟಿಂಗ್, ತದನಂತರ ಹೊಟ್ಟೆ ಉಬ್ಬಿರೋ ಅನುಭವ, ಮೋಷನ್, ಜೀರ್ಣಕ್ರಿಯೆ ಚೆನ್ನಾಗಾಗೋದಿಲ್ಲ, ಹಾಗೆಯೇ ಎದೆ ಉರಿ, ಅದರ ಜೊತೆಗೆ ಗಾಳಿ ಬರುವಂಥದ್ದು, ಉದಾವರ್ತ ಅಂತ ನಾವು ಕರಿತೀವಿ. ಅದೇ ರೀತಿ ತಿಂಗಳು ಮುಟ್ಟಾಗುವ ಸಮಯದಲ್ಲಿ ಕೂಡ ನೋವು ಆಗ್ತಿದ್ರೆ ಅಂಬಲಿಕ ಚಿಕಿತ್ಸೆನೂ ಮಾಡ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ. ಹಾಗೆಯೇ ಒಂದು ಅದೋ ಆಮಾಶಯದಲ್ಲಿ ಬರುವಂತಹ ಎಲ್ಲ ವೇದನೆಗಳಿಗೂ ಕೂಡ ಈ ಅಂಬಿಲಿಕಸ್ ಒಂದು ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ. ಅದನ್ನು ನುರಿತ ಆಯುರ್ವೇದ ವೈದ್ಯ ಪರಿಣಿತರಿಂದ ನೀವು ಮಾಡಿಸ್ಕೊಂಡಿದ್ದೆ ಆಗಿದ್ದರೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕ್ಷಣದಲ್ಲಿ ಅಥವಾ ಮಾಡಿದ ಮರುಕ್ಷಣದಲ್ಲಿ ನೀವು ಪಡೆಯೋರಿದ್ದೀರಿ. ಹಾಗಾಗಿ ಆಯುರ್ವೇದದ ವಿಶಿಷ್ಟತೆಯನ್ನು ಮತ್ತು ವಿವಿಧ ವಿಶೇಷ ಚಿಕಿತ್ಸೆಗಳನ್ನು ಅರಿತು ಮಾಡಿ ಅದರ ವಿಶೇಷವಾಗಿರ್ತಕ್ಕಂತಹ ಫಲಿತಾಂಶವನ್ನು ಪಡಿರಿ ಅಂತ ಹೇಳುವ ಒಂದು ಉದ್ದೇಶದಿಂದ ಈ ವಿಡಿಯೋ ನಿಮಗಾಗಿ, ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ, ನಿಮ್ಮವರಿಗಾಗಿ. ಹಾಗಾಗಿ ಅವಶ್ಯಕತೆ ಇರೋರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಂಡು ಅವ್ರಿಗೂ ಆರೋಗ್ಯ ಬರುವ ದಿಶೆಯಲ್ಲಿ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನು ನಾನು ಮುಗಿಸ್ತೀನಿ. ನಮಸ್ಕಾರ.